ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ GDS ಅಪ್ಲಿಕೇಶನ್ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋರಂತೆ. ಸೊ ಮೊದಲನೇದಾಗಿ GDS ಅಪ್ಲಿಕೇಶನ್ ನ ABPM ಮತ್ತೆ BPM ಪೋಸ್ಟ್ಗೆ ತುಂಬಾ ಜನ ಬಂದು ಕಾಯ್ತಿದ್ದೀರಾ. ABPM ಮೇನು, BPM ನಿಮ್ಗೆ ಇಲ್ಲಿ ಆಕ್ಚುಲ್ ಆಗಿ ಹೇಳಬೇಕು ಅಂದ್ರೆ ಹುಡುಗಿರೆಲ್ಲನೂ ಕೂಡ BPMಗೆ ಅಪ್ಲೈ ಮಾಡ್ತಾರೆ. ನಾರ್ಮಲ್ ಆಗಿ ಪರ್ಸೆಂಟೇಜ್ ಕಮ್ಮಿ ಇತ್ತು ಅಂದ್ರೂ ಕೂಡ ಹುಡುಗರು ಫೀಲ್ಡ್ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ತುಂಬ ಜನ ಬಂದು ABPMನ ಪ್ರಿಫರ್ ಮಾಡ್ತಾರೆ, ಬೇಗ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳಿ. ಸೊ ನನ್ನ ಪ್ರಕಾರ ಆ ಥರ ಏನೂ ಇಲ್ಲ. ಏನಕ್ಕೆ ಅಂದರೆ ABPM ಆಗಿರ್ಬೋದು, BPM ಆಗಿರ್ಬೋದು, ನಿಮ್ಮ ಒಂದು ಪರ್ಸೆಂಟೇಜ್ ಮೇಲೇ ಡಿಪೆಂಡ್ ಆಗಿರುತ್ತೆ. 10th ಪರ್ಸೆಂಟೇಜ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಈ ಕೊರೋನಾ ಬ್ಯಾಚ್ ಇದ್ದಾರೆ ನೋಡಿ, ಅವ್ರಿಗೆ ಮೇಯ್ನಾಗಿ ಸೆಲೆಕ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ತುಂಬ ಜನ ಬಂದು ಆಟೋಮೆಟಿಕಾಗಿ ಎಕ್ಸಾಮ್ ಬರ್ದಿಲ್ದಂಗೆ OMR ಶೀಟ್ ಹಾಕೊಂಡು ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರಿಂದ ಏನಾಗಿದೆ ಅಂದರೆ ಈ ಮೆರಿಟ್ ಲಿಸ್ಟ್ ಸೆಲೆಕ್ಷನ್ ಇದೆ ನೋಡಿ, ಆ ಒಂದು ಮೆರಿಟ್ ಲಿಸ್ಟ್ ಸೆಲೆಕ್ಷನು ಈ ಕೊರೋನಾ ಬ್ಯಾಚ್ ಅವ್ರಿಗೆ ಯಾವುದ್ರಲ್ಲೂ ಕೂಡ ಅಷ್ಟು ಸೆಲೆಕ್ಷನ್ ಆಗೋದಿಲ್ಲ. 95% ಅಷ್ಟು ಸೆಲೆಕ್ಷನ್ ಅನ್ನುವಂಥದ್ದು ಆಗಲ್ಲ. ಸೊ ಹಂಗಾಗಿನೇ ಯಾರೆಲ್ಲ ಈ ಕೊರೋನಾ ಬ್ಯಾಚ್ ಅವ್ರು ಇದ್ದಾರೆ ನೋಡಿ, ಅವ್ರು ಸ್ವಲ್ಪ ನೋಡಿಕೊಂಡು ಅಪ್ಲೈ ಮಾಡೋದು ಒಳ್ಳೆಯದು. ಓಕೆನಾ. ಸೊ ಅಪ್ಲಿಕೇಶನ್ ಚಾರ್ಜಸ್ ₹100 ಇರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡ್ಬೋದು, ಅಫೋರ್ಡಬಲ್ ಆಗಿದೆ. ಮತ್ತು ಇನ್ನೊಂದು, ನೀವು ABPMಗೆ ಅಪ್ಲೈ ಮಾಡ್ತೀರಾ, BPMಗೆ ಅಪ್ಲೈ ಮಾಡ್ತೀರಾ, ಅದನ್ನು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಮತ್ತು ಎಲ್ಲ ಡಾಕ್ಯುಮೆಂಟ್ಸನ್ನು ಕೂಡ ಕರೆಕ್ಟಾಗಿ ಇಟ್ಕೊಂಡಿರಬೇಕಾಗುತ್ತೆ. ನಾರ್ಮಲಿ ಇನ್ನೊಂದು 10 ದಿವಸದ ಒಳಗಡೆ ನಿಮಗೆ ನೋಟಿಫಿಕೇಶನ್ ಆದ್ರೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬೇಗ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪಟ್ಟನಾಗಿ ನೀವು ಅಪ್ಲೈ ಮಾಡಿಬಿಡಿ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಒಂದು 20 to 25 ಡೇಸ್ ಕೊಡ್ತಾರೆ ನಿಮಗೆ ಅಪ್ಲೈ ಮಾಡೋಕ್ಕೋಸ್ಕರ. ಸೊ ಹಂಗಾಗಿನೇ ಅಲ್ಲಿ ತನಕ ಕಾಯ್ದಿರಾ, ಒಂದು 2 ದಿನದ ಒಳಗಡೆ ಅಪ್ಲೈ ಮಾಡಿದ್ದೀರಾ ಅಂದರೆ ಎಲ್ಲ ಡಾಕ್ಯುಮೆಂಟ್ಸನ್ನು ಕೂಡ ಇಟ್ಕೊಂಡು ನೀವು ರೆಡಿ ಇರಬೇಕಾಗುತ್ತೆ. ರಿಸಲ್ಟ್ ಬಂದ ತಕ್ಷಣ ಸೆಲೆಕ್ಷನ್ ಆಯಿತು ಅಂತ ಹೇಳೋದಾದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಂಡಿದ್ರೆ ಯೂಸ್ ಆಗುತ್ತೆ. ಸೊ ಇವಾಗ ಇನ್ನೊಂದು 10 ದಿವಸದ ಒಳಗಡೆ ಏನಾದ್ರು ನೋಟಿಫಿಕೇಶನ್ ಆಯಿತು ಅಂತ ಹೇಳಿದ್ರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. 100% ಶೋರ್, ಖಂಡಿತವಾಗ್ಲೂ ಕೂಡ ನೋಟಿಫಿಕೇಶನ್ ಆಗುತ್ತೆ. ಅದಂತೂ ನಿಜ. ಡೇಟ್ ಅಂತೂ ಕನ್ಫರ್ಮ್ ಇಲ್ಲ ಇನ್ನು, ಬಟ್ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.